ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜಕೀಯ ಯೂಟ್ಯೂಬ್ ಚಾನಲ್. ಇಲ್ಲಿ ಹೋಮ್ ಸ್ಟೇ ಹೋಗಬೇಕು. ಬೆಂಗಳೂರಿಂದ ಟ್ರಿಪ್ ಪ್ಲಾನರ್ಸ್ ಯಾರು ಇರ್ತಾರಲ್ಲ, ಸೊ ನಮ್ಮ ಕಮಿಟಿ ಇರ್ತಲ್ಲ, ಸೊ ಅವರು ನಮ್ಗೆ ಕರ್ಕೊಂಡು ಬಂದಾರ ಬೆಂಗಳೂರಿಂದ. ಸೊ ಇವಾಗ ಹೋಮ್ ಸ್ಟೇ ಹೋಗಬೇಕು. ಹಾ ವೆಂಕಟೇಶ್ ಸಕಾಸು ಬಿದ್ದಿ ಪೂರ್ತಿ ಕಾಡಿದು ನೋಡ್ರಿ, ಅದು ಅಡಿಕೆ ತೋಟ ಐತೆ ಕಾಡೊಳಗೆ. ಹೋಮ್ ಸ್ಟೇ ಸಮೀಪ ಬಂದ್ವಿ, ಅಲ್ಲಿ ನೋಡ್ತಾ ಇದ್ದಿಲ್ಲ. ಸೊ ಅದೇ ಹೋಮ್ ಸ್ಟೇ. ಹೋಮ್ ಸ್ಟೇ ಒಳಗೆ ಎಲ್ಲ ಹುಡುಗರು ನಾಷ್ಟ ಮಾಡ್ಕೊಂಡು ರೆಡಿ ಆದ್ವಿ. ಸೊ ಅಲ್ಲೊಂದು ಗ್ಯಾಂಗ್ ಇರ್ತೈತೆ ನೋಡ್ರಿ, ಅದೇ ನಮ್ಮದು. ಸೊ ಇಲ್ಲೊಬ್ಬ ನಮ್ಮ ಫ್ರೆಂಡ್ ವಿಡಿಯೋ ಮಾಡಾತನ. ಸೊ ಸೈಟ್ ಸೀಯಿಂಗ್ ನೋಡ್ರಿ ಅಲ್ಲಿ ಯಾವ ಥರ ಮೋಡ್ಗಳು ಅದಾವೆಲ್ಲ ಅಲ್ಲ. ಸೊ ಪ್ರತಿಯೊಂದು ಅಲ್ಲೇ ಮೇಲೆ ರೋಡ್ ಮೇಲೆ ಒಂದು ಬಸ್ ಐತೆ ನಮ್ಮದು. ವಾಪಸ್ ಅಲ್ಲಿ ಬಸ್ ಹತ್ರ ಹೋಗಬೇಕು. ಬಸ್ ಹತ್ರ ಹೋಗಿ ಸೊ ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಏನು ಪ್ಲೇಸಸ್ ಅದಾವೆ ನೋಡಬೇಕು. ಇಲ್ಲಿ ನೋಡ್ರಿ ನಮ್ದು ಚೇತನ ವಿಡಿಯೋ ಮಾಡಾತನ. ಬ್ಯಾಕ್ಗ್ರೌಂಡು ಹೆಂಗೆ ಬರೋಕೆ ನಮ್ಗೆ ಬಾಡಿ ಹಾಕೊಂಡಾತಿ ನೋಡಿ. ಸೊ ಇಲ್ಲಿ ಸುತ್ತಮುತ್ತ ಭತ್ತ ಬೆಳಿತಾರ ನೋಡ್ರಿ. ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಬೇಕು. ಅದು ಒಂದು ಕೆಲವೊಂದು ನಿಮಿಷದಲ್ಲಿ ಬರ್ತದೆ ನಮ್ಮದು ಬಸ್ಸ. ಅದರ ಹೋಗ್ಬೇಕು ವಾಪಸ್. ಸೊ ಎಲ್ಲರೂ ಕಾಯ್ತದೆ ಈ ಬಸ್ಸಿಗೆ. ಅಲ್ಲಿಂದ ಬಂದ್ವಿ ನೋಡ್ರಿ, ಎಲ್ಲ ಸುತ್ತಮುತ್ತ ಭತ್ತ ಬೆಳೀತಾರೆ. ಸೊ ನಮ್ಮ ಚಡ್ಚನ್ ಹುಡುಗ ಮೊದಲು ಬಂದಾನ. ನೋಡ್ರಿ ಅಲ್ಲಿ ವಾತಾವರಣ ಹತ್ರ ಐತಿ, ಹಿಂದೆ ಮುಂದೆ ಸುತ್ತಮುತ್ತ. ಇಲ್ಲಿ ನೋಡಿದ್ರಿ ಇಲ್ಲ ಹುಡುಗರು ಹೆಂಗೆ ನಿಂತಾರೆ, ಕಾಯಾಗತ್ತಾರೆ ಎಲ್ಲರೂ. ಚಕ್ಲಿ ತಂದ. ಚಕ್ಲಿ ತಂದೀವಿ. ಸೊ ಇಲ್ಲಿ ನೀರು ಬರತ್ತೆ. ಬಸ್ಸು ಬತ್ತು ನೋಡ್ರಿ ಅಲ್ಲಿ. ನಮ್ಮದೇ ಬಸ್ಸಾ? ಅಲ್ಲ ನಮ್ಮದು ಬಸ್ ಅಲ್ಲ, ಅದು ಬೇರೆ ಬಸ್ ಬಂತು ಅನಿಸುತ್ತೆ. ಮೇಬಿ ಕಾರ್ ಹಿಡಿಯತ್ತಾರೆ. ಬಸ್ ಬಂತ. ಬಸ್ ಬತ್ತು ಅನ್ಸುತ್ತೆ, ನಮ್ಮದೇ ಇರ್ಬೋದು ಬಸ್ ಇದು. ನಮ್ಮ ಬಸ್ ಬತ್ ನೋಡ್ರಿ ಫೈನಲಿ. ಇವಾಗ ಎಲ್ಲರೂ ಸಂಸೆ ಟೀ ಎಸ್ಟೇಟಿಗೆ ಬಂದೀವಿ. ನೋಡ್ಬೋದು ಸುತ್ತಮುತ್ತ ಏನು ನೋಡ್ತಾ ಇದ್ದಿಲ್ಲ, ಎಲ್ಲ ಕಾಫಿ ತೋಟ. ಟೀ ಎಸ್ಟೇಟ್ ಅಂತ ಕರೀತಾರೆ. ಸೊ ಇದೇ ಟೀ ಎಸ್ಟೇಟಲ್ಲಿ ಒಂದು ಪಿಕ್ಚರ್ ನೋಡಿರ್ಬೋದು ನೀವು, ಲವ್ ಮಾಕ್ಟೇಲ್ ಅಂತ. ಸೊ ಅದೇ ಲವ್ ಮಾಕ್ಟೇಲ್ ಇಲ್ಲಿ ಶೂಟ್ ಆಗಿರ್ಬೋದು. ಇಲ್ಲಿ ಗಣಪತಿ ಕಾಣ್ತದೆ ನೋಡ್ತಿಲ್ಲ, ಗಣಪತಿ ಗುಡಿ. ಸೊ ಇದೇ ಗುಡಿ ಸುತ್ತಮುತ್ತನೇ ಲವ್ ಮಾಕ್ಟೇಲ್ ಫಿಲ್ಮ್ನ ಶೂಟಿಂಗ್ ಆಗಿರೋದು. ನೋಡಿರಿ ಅಲ್ಲಿ ಕಂಪ್ಲೀಟ್ ಟೀ ಎಸ್ಟೇಟು, ಎಲ್ಲ ಟೂರಿಸ್ಟ್ಗಳು. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಬೆಂಗಳೂರಿಂದನೇ ಬರ್ತಾರೆ, IT ಗೈಸ್ಗಳು. ಸೊ ಎಲ್ಲ ಬಂದು ಸೊ ಅವ್ರ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಲ್ಲಿ. ಸೊ ನಾವು ಎಂಟೈರ್ ಗ್ಯಾಂಗ್ ಹುಡುಗರೇ ಬಂದಿರೋದು. ಸೊ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡತ್ತೀವಿ. ಎಲ್ಲರೂ ಕೆಲವೊಂದಿಷ್ಟು ಜನಗಳು ಗುಡಿಗಳು ಹೇಳ್ಯಾರ, ಬರ್ತಾರೆ. ಅವಾಗ ಎಲ್ಲರೂ ಫೋಟೋ ಶೂಟ್ ಮಾಡ್ಕೋತೀವಿ ಈ ಕಾಫಿ ಟೀ ಎಸ್ಟೇಟ್ ಒಳಗಡೆ. ಬನ್ನಿ ತೋರಿಸ್ತೀನಿ ನಿಮಗೆ ಏನೇನಿದೆ ಟೀ ಎಸ್ಟೇಟ್ ಒಳಗಡೆ. ಬಿ ಕೇರ್ಫುಲ್, ಇಲ್ಲಿ ನೀವು ಬಂದರೆ ಲೀಚ್ ಇರ್ತಾವೆ. ಸೊ ಈ ಟೀ ಎಸ್ಟೇಟ್ ಒಳಗಡೆ ಸೊ ನೀವು ಬಂದರೆ ಉಪ್ಪು ತೊಗೊಂಬರ್ಬೇಕು ಅದ್ರ ಜೊತೆಗೆ. ಇಲ್ಲಿ ಬಾಯಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋಣ ಬಾ. ಕಂಪ್ಲೀಟ್ ಈ ಸುತ್ತಮುತ್ತಲಿನ ಬೆಟ್ಟ ಇರ್ತಲ್ಲ, ಎಲ್ಲನೂ ಟೀ ಎಸ್ಟೇಟ್ ಕಾಫಿ ತೋಟದ ಕರೀತಾರೆ. ನಮಗೆ 20 ಮಿನಿಟ್ಸ್ ಟೈಮ್ ಐತಿ. ನಮ್ಮ ಟ್ರಿಪ್ ಗೈಡೆನ್ಸ್ ಏನು ಬಂದಿತ್ತಲ್ಲ, ಸೊ ನಮಗೆ 20 ಮಿನಿಟ್ಸ್ ಟೈಮ್ ಕೊಟ್ಟಾಗ. ಸೊ ಅಷ್ಟರಲ್ಲೇ ನಾವು ಇಲ್ಲಿ ಫೋಟೋ ಶೂಟ್ ಅದು ಮಾಡ್ಕೋಬೇಕು. ಅಲ್ಲೇ ನೋಡ್ತಿದ್ದಿಲ್ಲ, ಅದು ಗಣಪತಿ ಗುಡಿ. ಸೊ ಇದೇ ಸುತ್ತಮುತ್ತ ಲವ್ ಮಾಕ್ಟೇಲ್ ಫಿಲ್ಮ್ನ ಶೂಟಿಂಗ್ ಆಗಿರೋದು. ಸೊ ಈ ಸೈಡ್ ಸೀಯಿಂಗ್ ಎಲ್ಲ ಮುಗೀತು, ಮತ್ತೆಲ್ಲ ಬಸ್ ರೆಡಿ ಆಗೈತಿ. ಸೊ ಎಲ್ಲರೂ ಹೋಗ್ಬೇಕು ನೆಕ್ಸ್ಟ್ ಪ್ಲೇಸ್ನ ನೋಡೋಕ್ಕೆ. 20 ಮಿನಿಟ್ಸ್ ಟೈಮ್ ಇತ್ತು. ಆ 20 ಮಿನಿಟ್ಸ್ ಟೈಮಲ್ಲೇ ಇದನ್ನೆಲ್ಲ ಕಮ್ಮಿ ನೋಡ್ಕೋಬೇಕಾಗಿದೆ. ಸಂಸೆ ಟೀ ಎಸ್ಟೇಟ್ ಮುಗಿಸ್ಕೊಂಡು ಬಂದ್ವಿ. ಸೊ ಇಲ್ಲೇ ಸಮೀಪ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತಿ. ಸೊ ಅದು ನೋಡೋಕೆ ಬಂದೀವಿ ಎಲ್ಲ ನಮ್ಮ ಹುಡುಗರು. ನಾವು ಹೊಂಟೇವಿ ಇಲ್ಲಿ ಮುಂದೆ. ಬರ್ರಿ ಅದೇ ಹಂಗೆ ತೋರಿಸ್ತೀನಿ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಇವಾಗ ಭದ್ರಾ ನದಿಯಲ್ಲಿರೋದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೆಲ್ಲ ಬಂದಿದ್ವಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತೀನಿ, ಬನ್ನಿ.
ವೆಂಕಟೇಶ್ ಜೋಳ್ಕರ್, ನರಸಿಂಹ ಜೋಶಿ, ನಿಖಿಲ್ ಪಾಟೀಲ್. ಸಾವುಕಾರ ಸಹಾಯ ಮಾಡತ್ರು ಎಲ್ಲ ವಿಡಿಯೋ ಆಗ್ತಿದೆ ಇಲ್ಲಿ. ನರಸಿಂಹ ಎಲ್ಲಾ ಕಡೆ ಹೊಡಿ ಬಡಿ ಮಾಡ್ಬೇಡ್ರು, ಬರ್ರಿ ಫೋಟೋ ತಗೊಂಡ. ಸೊ ಭದ್ರಾ ನದಿ ಮೇಲೆ ಅದೇನು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತಲ್ಲ ಅದು ನೋಡಿದ್ರಲ್ಲ. ಸೊ ನೀವು ನಮ್ಮ ಪ್ರಿವಿಯಸ್ ವ್ಲಾಗದಲ್ಲಿ ಮೇಘಾಲಯ ಟ್ರಿಪ್ ಮಾಡಿದ್ದೆ. ಸೊ ಅಲ್ಲಿ ನೀವು ನೋಡಿದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ನ ಕಾಡಲ್ಲಿ ಇರ್ತಲ್ಲ ಅದೇ ಸೇಮ್ ಥರ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತಿ ಭದ್ರಾ ನದಿಯಲ್ಲಿ. ಸೊ ಜೀಪ್ ಒಳಗಡೆಯಿಂದ ಸವಾರಿ ಮಾಡೋಣ. ಈ ಕಾಡು ಒಳಗಡೆ ಏನೇನು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಾಡು ಒಳಗಡೆ ಏನೇನು ಇರ್ತೈತಿ, ವಾಟರ್ ಫಾಲ್ಸ್ ಹೋಗ್ತೀವಿ, ವಾಟರ್ ಫಾಲ್ಸಲ್ಲಿ ಆಟನೂ ಆಡ್ತೀವಿ. ಬರ್ರಿ ಬಾ ಮತ್ತೆ ಆಗಲ್ವಾ? ಆಗಿರೋದೇ ಸಾಕು. ಮತ್ತೆ ಕುಡಿಯೋದಲ್ಲಿ ಅರ್ಧ ಗಂಟೆ ಲೇಟ್ ಆಗಿ ನಿಧಾನ ಹೋಗಿ ಮೇಲಿರೋ ಬ್ಯಾಗ್ ಎಲ್ಲ ಬೀಳ್ತದೆ. ಅಷ್ಟೇ ಚಂದ ಆಗುತ್ತೆ ಈ ಥರ ಇದ್ದಾಗ. ಸೊ ಕಾಡು ಒಳಗಡೆ ಬಂದ್ವಿ. ಕೆಳಗಡೆ ವಾಟರ್ ಫಾಲ್ ಐತಿ. ವಾಟರ್ ಫಾಲ್ ಒಳಗಡೆ ಹೋಗಿ ಸ್ನಾನ ಮಾಡ್ತೀವಿ ಎಲ್ಲ ನಮ್ಮ ಗ್ಯಾಂಗ್ದವರು. ಸೊ ಬಟ್ಟೆ ಕೂಡ ತಂದಿವಿ ಎಕ್ಸ್ಟ್ರಾ. ಸೊ ಬರ್ರಿ ತೋರಿಸಿ ನಿಮ್ಗೆ ಫಾಲ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅದರಲ್ಲಿ. ನಿಖಿಲ ಹೆಂಗೆ ಅನ್ನಿಸ್ತಪ್ಪ ಇದು ಜೀಪ್ ಒಳಗಿಂದ ಬಂದಿದ್ದು? ಜೀಪ್ ಅಂತೂ ಮಸ್ತ್ ಇತ್ತು. ಹಾಂ, ಆ ಥರ ಜೀಪ್ ತೊಗೋಬೇಕು ಅನ್ಸುತ್ತೆ. ಜೀಪ್ ನೀನು ತೊಗೋಬೇಕು ಅನಿಸ್ತದ? ಆ ಜೀಪ್ ಬಂದಾಗತ್ತೆ 2016ದಾಗ. ಹಾಂ, ಅದು 2015 ಮಾಡೋದು. ಸೊ 16ಕ್ಕೆ ಸ್ಟಾಪ್ ಆಗೈತಿ. ಅವ 6 ಲಕ್ಷಕ್ಕೆ ಜೀಪ್ ತೊಗೊಂಡ ಅಂತ 11 ಲಕ್ಷಕ್ಕೆ ಹೇಳ್ತಾರತ್ತ. ಅವ ಕೊಡ್ಲಿಕ್ಕೆ ರೆಡಿ ಇಲ್ಲ. ವೇ ಟು ವಾಟರ್ ಫಾಲ್ಸ್. ಇದೇ ಕಾಡು ಒಳಗಡೆ ಹೋಗಬೇಕು. ಸೊ ಅದೇ ಕಾಲ್ ದಾರಿಯಿಂದ 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಐತಿ. ಹೋಗೋಣ ಬನ್ನಿ ಅಲ್ಲಿ ಒಳಗಡೆ. ಚಲೋ. ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು ಟ್ರೆಕ್ ಮಾಡ್ಕೋತ ಕಾಡು ಒಳಗಡೆ ಹೋಗೋದು. ಫಾಲ್ಸ್ ಒಳಗಡೆ ಅಂತೂ ಆಟ ಆಡೋದೆ ಜಿಗದ. ಸುತ್ತಮುತ್ತ ಬೆಟ್ಟ ಕೂಡ ಗಾಡ. ಹೋಗಿ ಕೆಳಗಡೆ ಆರಾಮ್ಸೆ ಹೋಗ. ಅಲ್ಲೇ ನೀರು ಬೀಳತ್ತಾವ. ಅಗ್ರಕ್ಕೆ ಸ್ಲೋಪ್ ಐತಿ. ಫಾಲ್ಸ್ ಸಮೀಪ ಬಂದ್ವಿ ಫೈನಲಿ. ನೋಡ್ದ ಎಷ್ಟು ತೂಗಾಟ ಚೀರಾಟ ಐತಿ. ಸ್ಟೋಪ್ಗೆ ರಜಾ ಬಿದ್ದು ಗಾಡಿ ಆಯ್ತು. ಎಂಜಾಯ್ಮೆಂಟ್ ಮುಗಿಸ್ಕೊಂಡು ಕೇಸಿ ವಾಪಸ್ ನಮ್ಮ ಮೇನ್ ಪಾಯಿಂಟಿಗೆ ಬಂದ್ವಿ. ಬಸ್ ಅಲ್ಲಿ ಸ್ಟಾಪ್ ಆಗಿತ್ತಲ್ಲಿ ಅದೇ ಜೀಪ್ ಮುಖಾಂತರ ವಾಪಸ್ ಬಂದ್ವಿ. ಸೊ ವಾಪಸ್ ಈ ಬಸ್ಸಿಗೆ ಹಬ್ಬಿ ಡೈರೆಕ್ಟ್ ನಮ್ಮ ಸ್ಟೇಗೆ ಹೋಗಬೇಕು. ಸ್ಟೇ ಹೋಗಿಂದ ಅಲ್ಲಿ ಊಟ ಮಾಡಿ ಮಲ್ಕೊಂಡು ನೆಕ್ಸ್ಟ್ ನಾಳೆ ಒಂದು ಟ್ರೆಕ್ಕಿಂಗ್ ಐತಿ. 9 ಕಿಲೋಮೀಟರ್ ಹೋಗಬೇಕು. 9 ಕಿಲೋಮೀಟರ್ ವಾಪಸ್ ಬರಬೇಕು. ಅದನ್ನ ಕಂಟಿನ್ಯೂಸ್ ವಿಡಿಯೋ ತೋರಿಸ್ತೀನಿ ನಿಮಗೆ ಈ ಲಾಗ್ ಒಳಗೆ.